ನಮಸ್ಕಾರ ಫ್ರೆಂಡ್ಸ್ ಆ್ಯಂಡ್ ಫಾಲೋವರ್ಸ್. ನಾವಿವತ್ತು ತಿಪ್ಟೂರಿನ ಅಕ್ಷಯಕಲ್ಪ ಆರ್ಗ್ಯಾನಿಕ್ ಸೆಂಟ್ರಿಗೆ ಬಂದಿದ್ದೇವೆ. ಮಗಳಹಳ್ಳಿಯ ಆನ್ಲೈನಲ್ಲಿ ವಿಸಿಟರ್ಸ್ ಪಾಸ್ ತಗೊಂಡಿದ್ದರು, ಹಾಗೆ ಒಟ್ಟಿಗೆ 4 ಜನ ಒಟ್ಟಾಗಿ ಬಂದಿದ್ದೇವೆ ನೋಡಲಿಕ್ಕೆ. ಇಲ್ಲಿ ಹೈನುಗಾರಿಕೆ, ಜೇನು ಕೃಷಿ, ತೋಟಗಾರಿಕೆ, ತರಕಾರಿ ಇದನ್ನೆಲ್ಲ ನೋಡಲಿಕ್ಕಾಗಿ ಬಂದಿದ್ದು. ಅಕ್ಷಯಕಲ್ಪದ ಸಬ್ಸ್ಕ್ರಿಪ್ಷನ್ನಿಂದಾಗಿ ಫ್ರೀ ಪಾಸ್ ಸಿಕ್ಕಿದೆ. ಇಲ್ಲಿಗೆ ಬಂದ ತಕ್ಷಣ ವೆಲ್ಕಮ್ ಡ್ರಿಂಕಾಗಿ ಕಾಫಿ, ಟೀ, ಮಜ್ಜಿಗೆ ಯಾವುದು ಬೇಕಿದ್ರೂ ಬೇಕಾದಷ್ಟು ಕುಡಿಬೋದಿತ್ತು. ಹಾಗೆ ಅವರು ಒಂದು ರೌಂಡ್ ಎತ್ತಿನ ಗಾಡಿಯಲ್ಲಿ ನಮ್ಮನ್ನು ಕರ್ಕೊಂಡು ಹೋದರು ಸ್ವಲ್ಪ ದೂರದವರೆಗೆ. ಮತ್ತು ವಾಪಸ್ ಬರ್ತಾ ಒಂದೊಂದು ಸಿಯಾಳವನ್ನು ಕೊಟ್ಟರು. ಇಲ್ಲಿ ನಲ್ಲಿ ನೀರಿನ ವ್ಯವಸ್ಥೆ ಚೆನ್ನಾಗಿದೆ. ಕಾಲಿನಲ್ಲಿ ಒತ್ತಿದರೆ ನೀರು ಬರ್ತದೆ, ಹಾಗೆ ನಲ್ಲಿ ಬಂದ್ ಮಾಡುವ ವಿಷಯವಿಲ್ಲ. ಇಲ್ಲಿ ಊಟ ತಿಂಡಿ ವ್ಯವಸ್ಥೆ ಸಖತ್ತಾಗಿತ್ತು. ಹೆಲ್ದಿ ಫುಡ್ಡು, ಮುದ್ದೆ, ಚಪಾತಿ, ಅನ್ನ, ಪಲ್ಯ, ಸಾರು, ಸಾಂಬಾರು, ಉಪ್ಪಿನಕಾಯಿ, ಹೀಗೆ ಮತ್ತು ಕೋಸಂಬರಿ, ಮತ್ತು ಅವರದ್ದೇ ಮೊಸರು ಇಲ್ಲಿದ್ದೆ. ಅಕ್ಷಯಕಲ್ಪದ್ದೇ ಮೊಸರು, ತುಪ್ಪ ಎಲ್ಲವೂ ಸೂಪರ್ ಇತ್ತು, ಹೆಲ್ದಿಯಾಗಿತ್ತು. ಯಾರಿಗೂ ಏನು ಖಾರ ಆಗಲಿ ಹಾಗೆ ಯಾವುದೂ ಅನ್ನಿಸಲಿಲ್ಲ, ಒಳ್ಳೆಯ ರುಚಿಯಾಗಿತ್ತು. ನಮ್ಮ ಹಾಗೆ ಬಂದವರು ಒಂದು 80-90 ಜನ ಇದ್ರೆ ಏನೋ. ತರಕಾರಿಗಳೆಲ್ಲ ಯಾವುದೇ ಪೆಸ್ಟಿಸೈಡ್ಸ್, ಕೆಮಿಕಲ್ ಹಾಕದೆ ಗ್ರೋ ಮಾಡಿದ್ದಾರೆ, ಓನ್ಲಿ ಆರ್ಗ್ಯಾನಿಕ್ಕಾಗಿ. ಹಾಗಾಗಿ ನೋಡಲಿಕ್ಕೇನು ಭಾರಿ ದಷ್ಟಪುಷ್ಟ ಇಲ್ಲದಿದ್ದರೂ ತರಕಾರಿ ಫ್ರೆಶ್ ಆಗಿತ್ತು. ಒಂದೆಲಗ ಕ್ಯಾಬೇಜು, ಬಸಳೆ, ಬದನೆ, ಕ್ಯಾರೆಟು, ಮೂಲಂಗಿಗೆ ತುಂಬ ನಮನೆಯ ತರಕಾರಿ ಇತ್ತು. ಅದೇ ದಿನ ಸಂಜೆ ಗೋವು ನೋಡಲಿಕ್ಕೆ ಹೋಗಿದ್ವಿ. ತುಂಬ ಸಾಕಿದ್ದಾರೆ ಅಲ್ಲಿ. ಹಾಲಿನ ಮಿಷನ್ ಮೂಲಕ ಹೇಗೆ ಹಾಲು ಕರೆಯೋದು ಮತ್ತು ಸ್ಟಾಕ್ ಮಾಡೋದು ಹೇಗೆ ಅಂತೆಲ್ಲ ಹೇಳಿಕೊಟ್ರು, ತೋರಿಸಿದ್ರು. ಅಲ್ಲಿ ಒಂದು ವಿಶೇಷ ಅಂದರೆ ಗೋವುಗಳನ್ನು ಕಟ್ಟಿ ಹಾಕುವುದಿಲ್ಲ, ಹಾಗೆ ಬಿಟ್ಟುಬಿಡ್ತಾರೆ. ಅಂದರೆ ಅವರವರಿಗೆ ಬೇರೆ ಬೇರೆ ಕಂಪಾರ್ಟ್ಮೆಂಟ್ ಇದೆ, ಏಜ್ ವೈಸ್. ಹಾಗೆ ಸಣ್ಣ ಕರುಗಳಿಗೆ ಬೇರೆ ಕಂಪಾರ್ಟ್ಮೆಂಟ್, ಹಾಗೆಲ್ಲ ಬೇರೆ ಬೇರೆ ಕಂಪಾರ್ಟ್ಮೆಂಟ್ಗಳಲ್ಲಿ ಹುಷಾರಿಲ್ಲದಿದ್ದರೆ ಬೇರೆ ಇದರಲ್ಲಿ ಇಡ್ತಾರೆ, ಹಾಗೆಲ್ಲ ಮಾಡ್ತಾರೆ. ಎಲ್ಲ ದನಗಳದ್ದು ಹಾಲು ಕರೆದದ್ದು ಒಂದೇ ಪೈಪಲ್ಲಿ ಒಟ್ಟಿಗಾಗಿ ಬರ್ತದೆ ನೋಡಿ. ನಾವೆಲ್ಲ ನೀರು ಒಟ್ಟು ಮಾಡಿದ ಹಾಗೆ. ಅಲ್ಲಿ ರಾತ್ರಿ ಮಲಗಲಿಕ್ಕೆ ಟೆಂಟ್ ಹೌಸ್ ಇತ್ತು. ಇಬ್ಬರಿಗೆ ಒಂದರಲ್ಲಿ ಮಲಗಲಿಕ್ಕೆ ಆಗ್ತಿತ್ತು. ಒಂದು ಚೇರು, 2 ಪಿಲ್ಲೋ, 2 ಬೆಡ್ ಹಾಗೆಲ್ಲ ಕೊಟ್ಟಿದ್ದು. ರಾತ್ರಿ ಕ್ಯಾಂಪ್ ಫೈರ್ ಹಾಕಿದ್ರು, ಮಕ್ಕಳೆಲ್ಲ ಹಾಡು ಹಾಕ್ಕೊಂಡು ಕುಣಿತಿದ್ರು, ಮಜಾ ಮಾಡ್ತಿದ್ರು. ಮರುದಿವಸ ಬೆಳಿಗ್ಗೆ ಪುನಃ ಟೀ, ಕಾಫಿ, ಮಿಲ್ಕ್ ಎಲ್ಲ ಕೊಟ್ಟಿದ್ದರು. ಅದರ ವಿನಃ ಬ್ರೆಡ್ಡು, ಜಾಮ್, ಬಟರ್ ಮತ್ತು ಹನಿ ಹಾಗೆಲ್ಲ ಬೇಕಾದವರು ಬೇಕಾದ್ದು ತಗೊಂಡು ಬೇಕಷ್ಟು ತಿನ್ಬೋದಿತ್ತು. ಮತ್ತು ಕುಡಿದ ತಕ್ಷಣ ಲೋಟಗಳನ್ನು ನಾವೇ ತೊಳೆದಿಡಬೇಕಿತ್ತು. ಊಟ ಆದ ತಕ್ಷಣ ತಟ್ಟೆ ತೊಳೆದಿಡಬೇಕಿತ್ತು. ಅಲ್ಲಿ ಮತ್ತೊಂದು ನನಗೆ ಖುಷಿಯಾದದ್ದು ಸೈಕಲ್ಗಳು ತುಂಬ ಇಟ್ಟಿದ್ದರು. ದೊಡ್ಡವರದ್ದು, ಸಣ್ಣವರದ್ದು, ಅತಿ ಸಣ್ಣವರದ್ದು, 3 ಚಕ್ರದ್ದು ಕೂಡ ಇತ್ತು. ಯಾರು ಬೇಕಿದ್ರೂ ಇಟ್ಕೊಂಡು ಹೋಗ್ಬೋದಿತ್ತು, ಅವರ ಏರಿಯಾದಲ್ಲಿ ಮಾತ್ರ. ಇದು ಗೋಬರ್ ಗ್ಯಾಸ್ ಪ್ಲ್ಯಾಂಟ್ ಅವರದ್ದು. ಅವರಿಗೆ ಬೇಕಷ್ಟು ಗೋಬರ್ ಗ್ಯಾಸ್ ಇಲ್ಲಿಯೇ ತಯಾರಾಗ್ತದಂತೆ. ಅಡುಗೆಗೆ ಎಲ್ಲ ಇಲ್ಲಿಂದಲೇ ಗ್ಯಾಸ್. ಅಂದರೆ ತುಂಬ ಜನ ಕೆಲಸದವರಿದ್ದಾರೆ, ಎಲ್ಲರಿಗೂ ಅಡುಗೆ ಮಾಡಲಿಕ್ಕೆ ಇಲ್ಲಿಂದಲೇ ಗ್ಯಾಸ್ ಸಾಕಾಗ್ತದಂತೆ. ಇವರು ನಮಗೆ ಪ್ರತಿಯೊಂದು ಮಾಹಿತಿಯನ್ನು ಕೊಡ್ತಿದ್ರು, ಪ್ರತಿಯೊಂದು ವಿಷಯವನ್ನು ಇವರೇ ವಿವರಿಸ್ತಾ ಇದ್ದದ್ದು. ಕ್ವಶ್ಚನ್ ಇದ್ದರೆ ಆನ್ಸರ್ ಕೂಡ ಮಾಡ್ತಿದ್ರು. ಬೇರೆ ಕೃಷಿ ಎಂದೇಳಿದರೆ ಮಾವಿನ ಕೃಷಿ, ಬಾಳೆ ಮತ್ತು ಈರುಳ್ಳಿ ಹಾಗೆಲ್ಲ ತುಂಬ ಕೃಷಿ ಇದೆ, ದೂರ ದೂರ ಇದೆ. ಒಟ್ಟು 24 ಎಕರೆಯಲ್ಲಿ ಇದೆ ಅಂತ. ಬಂದ ಜನರಿಗೆ ಅಲ್ಲಿಯ ತರಕಾರಿ ಕೊಯ್ದು ಕೊಟ್ಟರೆ ಕ್ಲೀನ್ ಮಾಡಿ, ಪ್ಯಾಕ್ ಮಾಡಿ, ಬಿಲ್ ಮಾಡಿ ಕೊಡ್ತಿದ್ರು. ಅವರವರಿಗೆ ಬೇಕಾದನ್ನು ಅವರವರೇ ಸೆಲೆಕ್ಟ್ ಮಾಡ್ಬೋದು. ಇಲ್ಲಿ ನೋಡಿ, ಅವರೇ ತೆಗಿತಾ ಇದ್ದಾರೆ ಕ್ಯಾರೆಟನ್ನು, ಅವರ ಕೈಯಾರೆ ತೆಗೆದುಕೊಂಡು ಅವರ ಇದ್ದ ಪ್ರಾಡಕ್ಟ್ಗಳೆಲ್ಲದ್ರದ್ದು ಈಗ ಮಾಹಿತಿ ಕೊಡ್ತಾಯಿದ್ರು. ಹಾಲು, ಬೆಣ್ಣೆ, ಮೊಸರು, ತುಪ್ಪ ಪ್ರತಿಯೊಂದು ಇದೆ. ಬಂದವರಿಗೆ ಎಲ್ಲರಿಗೂ ಅಲ್ಲಿ ತಿನ್ನಲಿಕ್ಕೆ ಯೋಗಟ್ ಕೊಟ್ಟಿದ್ದರು. ಫ್ಯಾಮಿಲಿ ಫೋಟೋ ಕ್ಲಿಕ್ ಮಾಡಿ ಪ್ರಿಂಟ್ ಮಾಡಿ ಕೊಟ್ಟಿದ್ದಾರೆ ಒಂದೊಂದು ಎಲ್ಲರಿಗೂ. ಕೆಲವು ಆ್ಯಕ್ಟಿವಿಟೀಸ್ ಎಲ್ಲ ಮಾಡಿಸಿದ್ರು. ಬಿಲ್ಲು ಬಾಣ ಮತ್ತು ತೆಂಗಿನ ಗರಿಯಿಂದ ಗಿಳಿ ಮಾಡಲಿಕ್ಕೆ, ವಾಚ್ ಮಾಡೋದು ಹೇಗೆ ಅದೆಲ್ಲ ಹೇಳ್ಕೊಟ್ರು. ಆದರೆ ಇನ್ನು ತೆಂಗಿನ ಮರ ಹತ್ತಲಿಕ್ಕೆ ಅಲ್ಲಿ ಏನೋ ಒಂದು ಸಾಧನ ಇತ್ತು. ಆ ಸಾಧನದ ಯಾರು ಬೇಕಿದ್ರೆ ಮರ ಹತ್ಬೋದಿತ್ತು. ಅಲ್ಲಿ ಇದ್ದರು ಗೈಡುಗಳೆಲ್ಲ ಹೇಳ್ಕೊಡ್ಲಿಕ್ಕೆ, ಹಾಗೆ ಅದೆಲ್ಲ ಮಾಡ್ಬೋದಿತ್ತು. ಅಂತೂ 2 ದಿವಸ ಫುಲ್ಲು
ಹಳ್ಳಿಗೆ ಹೋಗಿ ಬಂದಾಗೆ ಆಯಿತು. ಕೃಷಿ ತುಂಬ, ಹೈನುಗಾರಿಕೆ, ಜೇನು ಕೃಷಿ ಮತ್ತು ಪ್ರತಿಯೊಂದನ್ನು ನೋಡಿದ್ವಿ ನಾವು. ಫ್ರೀ ಪಾಸ್ ಅಲ್ಲದೆ ಬಹುಶಃ ಪೇ ಮಾಡಿಯೂ ಹೋಗ್ಬೋದು. ಹಾಗಾಗಿ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಹೋಗ್ಬೋದು. ಒಳ್ಳೆ ಪ್ಲೇಸ್, ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ನಡಿಲಿಕ್ಕೆ ಕಷ್ಟ ಆಗುವವರಿಗೆ ಸ್ವಲ್ಪ ಕಷ್ಟ ಆಗ್ಬೋದು. ಅವರದ್ದು 6 ನಮನೆಯ ಪನ್ನೀರಿದೆ. ಬಂದ ಮಕ್ಕಳೆಲ್ಲ ಭಾರಿ ಎಂಜಾಯ್ ಮಾಡ್ತಿದ್ರು ಅಲ್ಲಿ. ಯಾಕಂದರೆ ಜಾಗ ತುಂಬ ಇದೆ ಅಲ್ಲಿ. ಕುಟೀರ ಅಂತ ಹೇಳ್ತಾರೆ. ಇದಕ್ಕೆ ಒಂಥರ ರೌಂಡ್ ಶೇಪಲ್ಲಿ ಮಾಡಿದ್ದಾರೆ. ತುಂಬ ಜಾಗ ಇದೆ. ಅಲ್ಲಿಯೇ ಊಟ ಎಲ್ಲ ಮಾಡೋದು ಅಲ್ಲಿಯೇ. ಹಾಗೆ ಖುಷಿಯಿಂದ ಮಕ್ಕಳು ತುಂಬ ಆಡ್ತಾಯಿದ್ರು. ಅಕ್ಷಯಕಲ್ಪದ ಪ್ರಾಡಕ್ಟ್ಗಳನ್ನು ಅಲ್ಲಿ ಸೇಲ್ ಮಾಡ್ತಿದ್ರು. ಅಂದರೆ ಒಂದು ಅಂಗಡಿ ಹಾಗೆ ಇದೆ, ಅದರಲ್ಲಿ ಸೇಲ್ ಮಾಡ್ತಾಯಿದ್ರು. ನಾವು ನಮಗೆ ಬೇಕಾದ್ದು ಸ್ವಲ್ಪ ಸ್ವಲ್ಪ ತಂದಿದ್ದೇವೆ. ಆದರೆ ಜನರಲ್ಲಾಗಿ ಏನಂದರೆ ಮಧ್ಯಮ ವರ್ಗ ಮತ್ತು ಕೆಳವರ್ಗದವರಿಗೆ ಸ್ವಲ್ಪ ಅದು ಕಾಸ್ಟ್ಲಿ ಅನ್ನಿಸ್ಬೋದು. ಅಂದರೆ ಉತ್ಪನ್ನ ಭಾರಿ ಒಳ್ಳೆಯದಿದೆ, ಪ್ರಾಡಕ್ಟ್ ಬೆಸ್ಟ್ ಇದೆ, ಆದರೆ ಸ್ವಲ್ಪ ಕ್ರಯವು ಹಾಗೆ ಜಾಸ್ತಿ ಇದೆ ಅಂತ ಅನ್ನಿಸ್ತು.